ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಶೇಷ ಜಯವಿಲಾಸ್ ಪ್ಯಾಲೇಸ್. ಗ್ವಾಲಿಯರ್ನಲ್ಲಿರುವಂತಹ ಜಯವಿಲಾಸ್ ಪ್ಯಾಲೇಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಬನ್ನಿ, ನೀವು ಕೂಡ ನಮ್ಮ ಜೊತೆಗೆ ನೋಡಿ ಆನಂದಿಸಿ. ಹೆಸರೇ ಸೂಚಿಸುವಂತೆ ವಿಲಾಸಿ ಜೀವನಕ್ಕಾಗಿ ನಿರ್ಮಿಸಿದಂತಹ ಪ್ಯಾಲೇಸ್ ಈ ಜಯವಿಲಾಸ್ ಪ್ಯಾಲೇಸ್ ಆಗಿದೆ. ಇಲ್ಲಿನ ಕೊಠಡಿಗಳು ಚಿನ್ನದಿಂದ ಮಾಡಲ್ಪಟ್ಟಿವೆ. ಸುಮಾರು 560 kg ತೂಕದ ಚಿನ್ನವನ್ನು ಈ ಪ್ಯಾಲೇಸ್ ಒಳಗೊಂಡಿದೆ. ಈ ಅರಮನೆಯನ್ನು ನೋಡಬೇಕಾದ್ರೆ 300 ರೂಪಾಯಿ ಟಿಕೆಟನ್ನು ತಗೊಳ್ಬೇಕು. ಇದು ತುಂಬಾ ಜಾಸ್ತಿ ಆಯಿತು. ಆದರೂ ಚಿನ್ನದ ಅರಮನೆಯನ್ನು ಮೇಂಟೈನ್ ಮಾಡಬೇಕಲ್ವಾ, ಹಾಗಾಗಿ 300 ರೂಪಾಯಿ ಟಿಕೆಟನ್ನು ಪ್ರತಿಯೊಬ್ಬರು ಕೊಡಲೇಬೇಕಾಗುತ್ತೆ. ನಿಮಗೆ 300 ರೂಪಾಯಿ ಕೊಟ್ಟು ಈ ಅರಮನೆಯನ್ನು ನೋಡೋದಕ್ಕೆ ಸಾಧ್ಯ ಆಗದೇ ಇದ್ದರೆ ನಮ್ಮ ವಿಡಿಯೋವನ್ನು ಫ್ರೀಯಾಗಿ ನೋಡಿ ಆನಂದಿಸಿ. ₹300 ಕೊಟ್ಟು ಟಿಕೆಟ್ ನೋಡುವಂಥದ್ದು ಏನಿದೆ ಅಂತ ಕೇಳ್ತಾ ಇದ್ದೀರಾ? ಈ ಅರಮನೆಯನ್ನು 1874ರಲ್ಲಿ ಮಹಾರಾಜ ಜಿಯಾಜಿರಾವ್ ಸಿಂಧ್ಯಾರವರು ನಿರ್ಮಿಸ್ತಾರೆ. ಈ ಅರಮನೆಯಲ್ಲಿ ಒಟ್ಟಿಗೆ 400 ಕೊಠಡಿಗಳಿವೆ. ಅರಮನೆಯ 25ರಿಂದ 30 ಕೊಠಡಿಗಳನ್ನು ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಈ ಅರಮನೆಯ ಕೊಠಡಿಗಳು ರಾಜ ವೈಭವವನ್ನು ಸೂಚಿಸುತ್ತವೆ ಹಾಗೂ ರಾಜ ಮನೆತನದವರು ಯಾವ ರೀತಿ ವಿಲಾಸಿ ಜೀವನವನ್ನು ನಡೆಸ್ತಿದ್ದರು ಹಾಗೂ ಅವರ ಭಾವನೆಗಳನ್ನು ಈ ಕೊಠಡಿಗಳು ಒಳಗೊಂಡಿವೆ. ಇಂದಿಗೂ ಕೂಡ ಸಿಂಧ್ಯಾ ರಾಜ ಮನೆತನದವರು ಇದೇ ಅರಮನೆಯಲ್ಲಿ ವಾಸವಾಗಿದ್ದಾರೆ. ಈ ಕೊಠಡಿಗಳಲ್ಲಿ ರಾಜರು ಬಳಸ್ತಿದ್ದಂತಹ ಯುದ್ಧೋಪಕರಣಗಳಾಗಿರ್ಬೋದು, ವಸ್ತುಗಳಾಗಿರ್ಬೋದು, ಅವರ ವಸ್ತ್ರಗಳು, ರಾಜರ ಆಸ್ಥಾನದಲ್ಲಿ ಯಾವ ರೀತಿ ಸಭೆ ಸಮಾರಂಭಗಳು ಆಗ್ತಾ ಇರ್ಬೋದು ಅಂತ ಹೇಳೋದನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ. ಈ ಅರಮನೆಯನ್ನು ಇಟಾಲಿ, ಪರ್ಷಿಯನ್, ಫ್ರಾನ್ಸ್ಗಳಿಂದ ವಸ್ತುಗಳನ್ನು, ಕಲಾಕಾರರನ್ನು, ಆರ್ಕಿಟೆಕ್ಚರನ್ನು ಬಳಸಿಕೊಂಡು ಲಕ್ಸುರಿಯಿಂದ ಕಟ್ಟಲಾಗಿದೆ. ಅತ್ಯಂತ ಲಕ್ಸುರಿ ಪ್ಯಾಲೇಸ್ ಯಾವುದಂದರೆ ಜಯವಿಲಾಸ್ ಪ್ಯಾಲೇಸ್ ಅಂತಲೇ ಹೇಳ್ಬೋದು. ಈ ಅರಮನೆಯಲ್ಲಿ ಬಳಕೆಯಾದ ಪೀಠೋಪಕರಣಗಳು ಅತ್ಯಂತ ದುಬಾರಿಯ ವಸ್ತುಗಳಿಂದ ಮಾಡಲ್ಪಟ್ಟಿವೆ. ಅರಮನೆಯ ದರ್ಬಾರ್ ಹಾಲನ್ನು 560 kg ಚಿನ್ನದಿಂದ ಅಲಂಕಾರ ಮಾಡಲಾಗಿದೆ. ಹಾಗೆ ಅರಮನೆಯ ರಿಸೆಪ್ಷನ್ ಹಾಲ್ ಏನಿದೆಯಲ್ವಾ, ಅದನ್ನು 3 ಲಕ್ಷ ಚಿನ್ನದ ಎಲೆಗಳಿಂದ ಡೆಕೋರೇಟ್ ಮಾಡಲಾಗಿದೆ. ಹಾಗೆ ರಾಜಕುಮಾರರ ರೂಮ್ ಏನಿದೆಯಲ್ವಾ, ಆ ರೂಮ್ ಹಾಗೂ ಅವರ ಮಲಗುತ್ತಿದ್ದಂತಹ ಮಂಚ ಬೆಳ್ಳಿಯಿಂದ ಮಾಡಲಾಗಿದೆ. ಹಾಗೆ ಇಲ್ಲಿನ ಇನ್ನೊಂದು ವಿಶೇಷತೆ ಏನಂದರೆ, ಅರಮನೆಯ ಡೈನಿಂಗ್ ಟೇಬಲ್ ಮೇಲೆ ಆಟೋಮೇಟೆಡ್ ಆದಂತಹ ಟ್ರೈನ್ ತಿರುಗ್ತಾ ಇರುತ್ತೆ. ಆ ಟ್ರೈನ್ ಏನನ್ನು ತಗೊಂಡು ತಿರುಗ್ತಾ ಇರುತ್ತೆ ಅಂದರೆ ಆಲ್ಕೋಹಾಲ್ ಅಂದರೆ ಡ್ರಿಂಕ್ಸನ್ನು, ರಾಜರಿಗೆ ಡ್ರಿಂಕ್ಸನ್ನು ಸರ್ವ್ ಮಾಡೋದಕ್ಕೆ ಟೇಬಲ್ ಸುತ್ತ ತಿರುಗ್ತಾ ಇರುತ್ತೆ. ಒಂದೊಂದು ಬೋಗಿಯಲ್ಲೂ ಕೂಡ ವಿವಿಧ ರೀತಿಯ ಆಲ್ಕೋಹಾಲ್ಗಳನ್ನು ನಾವು ಕಾಣಬಹುದಾಗಿದೆ. ಯಾವ ರಾಜರಿಗೆ ಯಾವ ರೀತಿಯ ಆಲ್ಕೋಹಾಲ್ ಬೇಕೋ ಅದನ್ನು ತೆಗೆದುಕೊಳ್ಳುವಾಗ ಟ್ರೈನ್ ಸ್ಟಾಪ್ ಆಗುತ್ತೆ. ತೆಗೆದುಕೊಂಡ ನಂತರ ವಾಪಸ್ ಆ ಬಾಟ್ಲನ್ನು ಇಟ್ಟ ನಂತರ ಆ ಟ್ರೈನ್ ಮುಂದೆ ಹೋಗುತ್ತೆ. ಅಷ್ಟೇ ಅಲ್ಲದೆ ಈ ಅರಮನೆಯ ದರ್ಬಾರ್ ಹಾಲ್ನಲ್ಲಿ ಏನು ಲೈಟ್ ಹಾಕಿದಾರಲ್ವಾ, ಅದು ತುಂಬಾ ಅತ್ಯಂತ ಬೆಲೆ ಬಾಳುವಂಥದ್ದು. ಗಾಜಿನಿಂದ ಮಾಡಿದಂತಹ ಲೈಟ್ ಬಲ್ಬ್ಸ್ ಇದೆಯಲ್ವಾ, ಅದು ತಡ್ಕೊಳ್ತದ ಇದು ಮೇಲ್ಛಾವಣಿ ಅಂಥೇಳಿ ಚೆಕ್ ಮಾಡೋದಕ್ಕೆ ಆನೆಗಳನ್ನು ಅರಮನೆಯ ಮೇಲ್ಭಾಗಕ್ಕೆ ಕರ್ಕೊಂಡೋಗಿ ಛಾವಣಿಯ ಮೇಲೆ ನಿಂತು ಅದರ ತೂಕವನ್ನು ಪರೀಕ್ಷಿಸಿದ್ರಂತೆ. ಆನೆಗಳನ್ನು ಹತ್ತಿಸಿ ಪರೀಕ್ಷಿಸಿದ ನಂತರ ಈ ಒಂದು ಲೈಟ್ ಬಲ್ಬ್ಗಳನ್ನು ಈ ಅರಮನೆಯ ದರ್ಬಾರಿಗೆ ಫಿಕ್ಸ್ ಮಾಡಲಾಗಿದೆ. ತುಂಬಾ ವಿಶೇಷವಾಗಿ ಅರಮನೆಯನ್ನು ನಿರ್ಮಾಣ ಮಾಡಿದ್ದಾರೆ. ಈ ಅರಮನೆಯನ್ನು ನೋಡ್ತಾ ಇದ್ದರೆ ಸಿಂಧ್ಯಾ ಪರಿವಾರದವರು ಎಷ್ಟೊಂದು ರಿಚ್ ಆಗಿದ್ರು ಅಂತ ಗೊತ್ತಾಗುತ್ತೆ. ಇಂದಿಗೂ ಕೂಡ ಸಿಂಧ್ಯಾ ಪರಿವಾರದವರ ಶಾಲೆ ಕೂಡ ಇಲ್ಲಿದೆ. ಇಂದಿಗೂ ಕೂಡ ಅದನ್ನು ಸಿಂಧ್ಯಾ ರಾಜಮನೆತನದವರೇ ನಡೆಸ್ತಾರೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಎಷ್ಟೊಂದು ವಿಶೇಷವಾದ
ಹಾಗೂ ಅದ್ಭುತವಾದ ಪ್ಯಾಲೇಸ್. ಈ ಒಂದು ಪ್ಯಾಲೇಸನ್ನು ನಿಮಗೆ ತೋರಿಸಲೇಬೇಕು ಅಂಥೇಳಿ ನಾವು ಕೆಲವು ಪಿಕ್ಚರ್ಸನ್ನು, ಯಾಕೆಂದರೆ ಪ್ಯಾಲೇಸ್ ಒಳಗೆ ವಿಡಿಯೋ ಕ್ಯಾಮರಾ ಎಲ್ಲವೂ ಇಲ್ಲ, ಫೋಟೋಗಳನ್ನು ಮಾತ್ರ ತೆಗಿಬೋದು. ಹಾಗಾಗಿ ಸಾಧ್ಯವಾದಷ್ಟು ಫೋಟೋ ಹಾಗೂ ಸಣ್ಣ ಸಣ್ಣ ವಿಡಿಯೋ ತುಣುಕುಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಇವುಗಳನ್ನು ನೋಡಿ ಆನಂದಿಸಿ. ಟ್ರಾಲಿ.
ನಮ್ಮ ಈ ಪ್ರಯತ್ನ ನಿಮಗೇನಾದರೂ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು.